ಕೆಆರ್ಎಸ್ ಪಕ್ಷಕ್ಕೆ ರವಿಕೃಷ್ಣ ರೆಡ್ಡಿ ಅವರಿಗೆ, ಎಸ್.ಎಚ್. ನಿಂಗೇಗೌಡ ಅವರಿಗೆ, ದೀಪಕ್ ಸಿಎನ್ ಅವರಿಗೆ, ಮಾತಾಡೋಣ. ನೀವು ಸ್ವಲ್ಪ ಮುಂದೆ ಬನ್ನಿ. ಇನ್ನೆಲ್ಲ ಅವರಿಗೆ, ಕೆಆರ್ಎಸ್ ಪಕ್ಷಕ್ಕೆ ಭ್ರಷ್ಟರೇ, ಪವಿತ್ರ ರಾಜಕಾರಣವನ್ನು ಬಿಟ್ಟರೆ ನಾಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣರ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ರವಿಕೃಷ್ಣ ರೆಡ್ಡಿ ಅವರ ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಎದ್ದೇಳು ಕನ್ನಡಿಗ, ಕೆಆರ್ಎಸ್ ಪಕ್ಷ ಸೇರುವ ಮುಂದೆ ಬನ್ನಿ. ಇಷ್ಟೊಂದವರೆಗೂ ತಾಲೂಕು ಅಧ್ಯಕ್ಷರು ನಾಗರಾಜ್ ಶಿವಪುರ ಮಾತಾಡಿದ್ದಾರೆ. ಇನ್ನು ಕೆಲವು ವಿಚಾರಗಳು ಮಾತ್ರ ನಾನು ಹೇಳ್ತೀನಿ. ಏಕೆಂದರೆ ಎದ್ದೇಳು ಕನ್ನಡಿಗ, ಏಕೆಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಕನ್ನಡಿಗರನ್ನ ತುಳಿತಾ ಇದ್ದಾರೆ. ಯಾವುದೇ ಬ್ಯಾಂಕ್ಗಳಾಗಿರ್ಬೋದು, ಒಳ್ಳೊಳ್ಳೆ ಅಧಿಕಾರಿಗಳು ಇವತ್ತು ಹಿಂದಿಯವರು, ಬೇರೆ ವಲಸಿಗರು ಜಾಸ್ತಿ ಬರ್ತಾ ಇದ್ದಾರೆ. ಕನ್ನಡಿಗರನ್ನ ಇವತ್ತು ಕಾಪಿ ಟೀ ಕೊಡೋಕ್ಕೆ, ಸೀಲ್ ಹೊಡಿಯೋದಕ್ಕೆ, ಕಸ ಗುಡ್ಸೋಕ್ಕೆ ಇವತ್ತು ಇಟ್ಕೊಬಿಟ್ಟಿದ್ದಾರೆ. ಯಾವುದೇ ಬ್ಯಾಂಕ್ ಹೋಗಿ ಹಿಂದಿಯವರು, ತೆಲುಗುನವರು, ಕೇರಳದವರು ಇವರೇ ಇದ್ದಾರೆ. ಆದ್ದರಿಂದ ನಾವು ಕನ್ನಡಿಗರಿಗೆ 100% ಉದ್ಯೋಗ ಕೊಡಬೇಕು ಅಂತೇಳಿ ಇದು ಎದ್ದೇಳು ಕನ್ನಡಿಗ ಕೆಆರ್ಎಸ್ ಪಕ್ಷ ಸೇರುಪ ಅಂತೇಳಿ ಶಕ್ತಿ ಚೈತನ್ಯ ಪಡೆಯಲು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಶಕ್ತಿ ಚೈತನ್ಯ ಏನಕ್ಕೆ ಪಡಿಬೇಕು ಅಂದರೆ, ನಮ್ಮ ರಾಜ್ಯದ ಜನಕ್ಕೆ ಶಕ್ತಿ ಇದೆ, ಚೈತನ್ಯ ಇದೆ. ಅದೇ ಸರ್ಕಾರಿ ಕಚೇರಿಗೆ ಹೋದಾಗ, ಪೊಲೀಸ್ ಸ್ಟೇಷನ್ಗೆ ಹೋದಾಗ ಶಕ್ತಿನೂ ಬರೋದಿಲ್ಲ, ಚೈತನ್ಯನೂ ಬರೋದಿಲ್ಲ, ಮಾತಾಡೋಕ್ಕೆ ಬಾಯಿನೂ ಬರೋದಿಲ್ಲ. ನಮ್ಮ ಜನಗಳನ್ನ ಆ ರೀತಿ ಬಾಯಿ ಕಟ್ಟಾಕ್ಬಿಟ್ಟಿದ್ದಾರೆ. ಏಕೆಂದರೆ ಇವತ್ತು ಜೋಬ್ ಗಟ್ಟಿಯಾಗಿದ್ದರೆ ಮಾತ್ರ ಅವ್ರ ಕೆಲಸಗಳಾಗ್ತವೆ, ಇಲ್ಲಾಂದರೆ ಯಾವುದೇ ರೀತಿ ಕೆಲಸಗಳಾಗೋದಿಲ್ಲ. ಅದಕ್ಕೋಸ್ಕರ ಎದ್ದೇಳು ಕನ್ನಡಿಗ ಕೆಆರ್ಎಸ್ ಪಕ್ಷ ಸೇರುಪ ಶಕ್ತಿ ಚೈತನ್ಯ ಪಡೆಯಲು ರಾಜ್ಯಾದ್ಯಂತ ಚಾಲನೆ ಕೊಟ್ಟು ಇದೇ ತಿಂಗಳು 6ನೇ ತಾರೀಕಿಂದ 17ನೇ ತಾರೀಕುವರೆಗೂ ಕಾರ್ಯಕ್ರಮ ನಡೀತು. 3 ತಂಡವಾಗಿ 10 ಜಿಲ್ಲೆ, ಒಂದೊಂದು ರಾಜ್ಯ ಸಮಿತಿ ತಂಡ 31 ಜಿಲ್ಲೆನೂ ಕಾರ್ಯಕ್ರಮ ಮಾಡ್ಕೊಂಬಂದಿದೆ. ಇವಾಗ ಪ್ರತಿಯೊಂದು ತಾಲೂಕುಗಳಲ್ಲಿ ಎದ್ದೇಳು ಕನ್ನಡಿಗ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ದಯವಿಟ್ಟು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಯಾವುದೇ ರೀತಿ ನಿಮಗೆ ಸಮಸ್ಯೆ ಆದರೆ ದಯವಿಟ್ಟು ಕೆಆರ್ಎಸ್ ಬಗ್ಗೆ ಸಂಪರ್ಕಿಸಿ. ಈಗ ಎದ್ದೇಳು ಕನ್ನಡಿಗ ಕಾರ್ಯಕ್ರಮ 15ನೇ ತಾರೀಕು ನಾವು ನವೆಂಬರ್ಗೆ ಬೆಂಗಳೂರಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಪ್ರತಿಯೊಬ್ಬರು ಯಾವುದೇ ರೀತಿ ಪಕ್ಷಗಳನ್ನ ಬಿಟ್ಟು ಜನಗಳಿಗೆ ಒಳ್ಳೆಯದಾಗಬೇಕು, ನಮ್ಮ ರಾಜ್ಯದಲ್ಲಿ ಕರ್ನಾಟಕ ಅಸ್ಮಿತೆತೆ ಉಳಿಬೇಕು ಅಂತೇಳಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಕೇರ್ಪೇಟೆ ಜನತೆ ಮತ್ತು ನಮ್ಮ ಮಾಧ್ಯಮ ಮಿತ್ರರು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಆವಾಗಲಿಂದನೂ ಅವರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜೊತೆ ಇದ್ದು, ಏಕೆ ನಾವು ಮಾಡುವಂಥ ಕೆಲಸಗಳು ಎಷ್ಟೋ ಹಳ್ಳಿಗಳಿಗೆ ಜನಗಳಿಗೆ ಗೊತ್ತಾಗ್ತಾ ಇಲ್ಲ. ಬರೀ ಸೋಷಿಯಲ್ ಮೀಡಿಯಾಗಳು ನೋಡೋರಿಗೆ ಮಾತ್ರ ಗೊತ್ತಿದೆ. ಹಳ್ಳಿ ರೈತರುಗಳಿಗೆ ಇವಾಗ ಒಂದು ಅರ್ಧ ಗಂಟೆ ಮುಂಚೆ ನಾನು ಇಲ್ಲೊಂದು ಅವಘಡ ನೋಡಿದೆ. ರಿಜಿಸ್ಟರ್ ಆಫೀಸಲ್ಲಿ ಯಾರೋ ಒಬ್ಬರು ವಯಸ್ಸಾದವ್ರು ಇಲ್ಲಿ ಬಂದು ಆಚೆ ಬಂದರು. ಆ ಸಂದರ್ಭದಲ್ಲಿ ನೋಡಿದಾಗ ಅವ್ರಿಗೆ ಎದುರಿಸ್ಬಿಟ್ಟು ಒಳಗೆ ಕರ್ಕೊಂಡೋದ್ರು. ಅವರು ತಾತಪ್ಪ ಹೇಳ್ತಾಯಿದ್ರು, ದುಡ್ಡು ಕೊಟ್ಟರೆ ಬಂದು ಸೈನ್ ಮಾಡ್ತೀನಿ, ಇಲ್ಲಿ ಬರೋಕ್ಕಾಗಲ್ಲ ಅಂತ. ಆದರೆ ಅವ್ನು ಎದುರಿಸಿ ಒಂದು 4-5 ಜನ ಒಳಗಡೆ ಕರ್ಕೊಂಡೋಗಿ ಸೈನ್ ಮಾಡಿಸ್ತಾಯಿದ್ರು. ಬೇಜಾರಾಯಿತು. ಅವಾಗ ಯಾರೋ ಬಂದು ಒಪ್ಕೊಂಡ, ನಾನು ಕೊಡ್ತೀನಿ ಬಾ ಅಂತೇಳಿ. ಇದು ಇವತ್ತು ರಿಜಿಸ್ಟರ್ ಆಫೀಸಲ್ಲಿ ನಡೀತಾ ಇರುವಂಥ ಅನ್ಯಾಯ, ಮೋಸಗಳು. ದಯವಿಟ್ಟು ಯಾವುದೇ ರೀತಿ ಸಮಸ್ಯೆ ಇದ್ದರೆ ಕೆಆರ್ಎಸ್ ಪಕ್ಷ ಬನ್ನಿ. ನಮ್ಮ ಮಾಧ್ಯಮ ಮಿತ್ರರು ಮತ್ತು ಪತ್ರಕರ್ತರಿಗೆ ನಾವು ಒಂದನೇ ಹೇಳ್ತಾ ಇದ್ದೀವಿ. ಸೊ ಯಾಕೆಂದರೆ ಇವರು ಮುಂದಿನ ದಿನಗಳಲ್ಲಿ ನೀವೆಲ್ಲ ಜೊತೆ ಸೇರಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು ಅಂತೇಳಿ ಕೇಳ್ಕೊತಾ ಇದ್ದೀವಿ. ಜನತೆಗೆ ನಮಸ್ಕಾರಗಳು. ಈ ದಿನ ಕೆಆರ್ಎಸ್ ಪಕ್ಷದ ವತಿಯಿಂದ ನಡೀತಿರುವಂತಹ ಎದ್ದೇಳು ಕನ್ನಡಿಗ ಕೆಆರ್ಎಸ್ ಪಕ್ಷ ಸೇರುವ ಸಮೃದ್ಧಿ ಕರ್ನಾಟಕವನ್ನು ನಿರ್ಮಾಣ ಮಾಡಲು ಅಂತೇಳಿ ಇಡೀ ರಾಜ್ಯಾದ್ಯಂತ ಒಂದು ಸುತ್ತಿ ಇವತ್ತು ತಾಲೂಕು ಮಟ್ಟದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ತಾಲೂಕಿನ ಜನತೆಗೆ ಒಂದು ಚೈತನ್ಯವನ್ನು ತುಂಬುವುದಕ್ಕೆ ಇಲ್ಲಿ ಯಾವ ರೀತಿಯ ಅನ್ಯಾಯ ಅಕ್ರಮಗಳು ನಡೀತವೆ, ಅದನ್ನು ಯಾವ ರೀತಿಯಲ್ಲಿ ನಾವು ಇದನ್ನ ಹೋಗಾಡಿಸಬಹುದು ಅಂತ ಹೇಳಿ ರಾಜ್ಯಾದ್ಯಂತ ಕೆಆರ್ಎಸ್ ಪಕ್ಷ ಈ ಚಾಲನೆಯನ್ನು ಕೊಟ್ಟಿದೆ. ಈ ಚಾಲನೆಗೆ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂಥ ರಮೇಶ್ ಗೌಡರು, ಮಂಡ್ಯ ಜಿಲ್ಲಾ ಉಸ್ತುವಾರಿ ಆಗಿದ್ದಾರೆ, ಅವರು ಬಂದಿದ್ದಾರೆ. ನಮ್ಮ ಯೋಗೇಶ್ ಮಂಡ್ಯ ಜಿಲ್ಲಾ ಕಾರ್ಯದರ್ಶಿ ಅವರು, ಮಂಡ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಂದ್ರು ಕಿಲಾರ್ ಅವರು, ಉಪಾಧ್ಯಕ್ಷರಾದಂಥ ಮಲೇಶ್ ಅವರು, ಪ್ರತಿಯೊಂದು ಜಿಲ್ಲಾದ್ಯಂತ ನಮ್ಮ ಇವತ್ತು ಒಂದು ಕೆಆರ್ಪೇಟೆ ತಾಲೂಕಿಗೆ ಆಗಮಿಸಿ ಒಂದು ಚೈತನ್ಯವನ್ನು ತುಂಬೋದಕ್ಕೆ ಇವತ್ತು ಕೆಆರ್ಪೇಟೆಗೆ ಆಗಮಿಸಿದ್ದಾರೆ. ಹಾಗೂ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಪತ್ರಕರ್ತರು, ಕೆಆರ್ಪೇಟೆ ಪತ್ರಕರ್ತರು ಒಂದು ಫೋನ್ ಮಾಡಿದ್ದ ಕರೆ ಕೊಟ್ಟಿದ್ದಕ್ಕೆ ಇವತ್ತು ಬಂದಿರೋದಕ್ಕೆ ನಮಗೆ ತುಂಬ ಸಂತೋಷ. ಇದೇ ರೀತಿ ಅವರು ಕೂಡ ನಮಗೆ ಬಂದು ಒಂದು ಮುಂದೆ ಒಂದು ಈ ಭ್ರಷ್ಟಾಚಾರವನ್ನು ಹೋಗಲಾಡಿಸೋದಕ್ಕೆ ನಮ್ಗೆ ಕೈ ಜೋಡಿಸ್ಬೇಕು ಅಂತ ಕೂಡ ಕೇಳ್ಕೊತೀವಿ. ಈ ರಾಜ್ಯಾದ್ಯಂತ ನೋಡ್ತಾ ಇರುವಂಥ ಜನತೆ ಕೆಆರ್ಎಸ್ ಪಕ್ಷವನ್ನು ಯಾವ ಕಾರಣಕ್ಕೆ ಸೇರಬೇಕು ಅಂತಂದರೆ, ನಿಮ್ಮ ಮಕ್ಕಳ, ನಿಮ್ಮ ಜೀವನದ ಹಕ್ಕನ್ನು ಪಡೆಯೋದಕ್ಕಾಗಿ. ಯಾಕೆಂದರೆ ನಮ್ಮ ಸದಸ್ಯತ್ವವನ್ನು ಪಡೆಯೋದಕ್ಕೆ 100 ರೂಪಾಯಿ ಒಂದು ಹಣವನ್ನು ತಗೋತೀವಿ. ಆ ಹಣದಿಂದ ಈ ಪಾಂಪ್ಲೆಟ್ಸು ಮತ್ತು ನಮ್ಮ ಗಾಡಿಗಳು ಓಡಾಡುವಂಥ ಖರ್ಚು ವೆಚ್ಚಕ್ಕಾಗಿ, ಹಾಗೂ ಈ ರಾಜ್ಯದ ಜನತೆ ಕೊಡ್ತಾ ಇರುವಂಥ ದೇಣಿಗೆ ಹಣದಲ್ಲಿ ನಡೀತಾ ಇರುವಂಥ ಪಕ್ಷ. ಯಾರೂ ಕೂಡ
ನಾವು ಬೇರೆಯವ್ರ ಹತ್ರ ಹೋಗಿ ಬೇರೆ ಪಕ್ಷಗಳ ರೀತಿಯಲ್ಲಿ ಒಂದು ಅಷ್ಟು ಕೊಡಿ ಇಷ್ಟು ಕೊಡಿ ನಾವು ಕೇಳ್ತಾ ಇಲ್ಲ. ಈ ರಾಜ್ಯದ ಜನತೆ ಕೊಡ್ತಾ ಇರುವಂತ 10, 100, 200 ರೂಪಾಯಿ ಈ ಪಕ್ಷ ನಡೀತಾ ಇದೆ. ಅದನ್ನ ನೋಡ್ತಾ ಇರುವಂತ ಜನ ಈ ಪಕ್ಷದಿಂದ ಆಗುವಂತ ಉಪಯೋಗಗಳೇನು ಅಂತ ನೀವೆಲ್ಲ ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನೋಡ್ತಾ ಇದ್ದೀರಾ. ಮತ್ತೆ ನಮ್ಮ ಪಕ್ಷದ ಜನರ ಮೇಲೆ ದೌರ್ಜನ್ಯಗಳು ಏಕೆ ನಡೀತಾ ಇದ್ದಾವೆ? ಎಲ್ಲಿ ಹೋದ್ರು ಕೂಡ ಅನ್ಯಾಯ. ಒಂದು ತಾಲೂಕು ಕಚೇರಿಗೆ ಹೋಗ್ಲಿ, ಒಂದು ಪೊಲೀಸ್ ಇಲಾಖೆಗೆ ಹೋಗ್ಲಿ, ಎಲ್ಲಿ ಹೋದ್ರು ಒಂದು ಅನ್ಯಾಯ ನಡೀತಾ ಇರೋದನ್ನ ಖಂಡಿಸುತ್ತಾ ಇವತ್ತು ರಾಜ್ಯಾದ್ಯಂತ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಈ ರಾಜ್ಯದ ಜನತೆ ನಮಗೆ ಒಂದು ಬೆಂಬಲವನ್ನು ಕೊಡಬೇಕು. KR ಪೇಟೆ ಜನತೆ ನಮಗೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡದೇ ಇರ್ಬೋದು, ಅವ್ರು ಮುಂದೆ ಬರದೇ ಇರ್ಬೋದು. ಇವತ್ತಿನ ನನಗೆ ಒಂದು ಬೆಂಬಲ ಕೊಡ್ತಾ ಇರೋದು ಅಂತಂದ್ರೆ ಕಾಂಗ್ರೆಸ್, BJP, JDS ಯಾವುದೇ ಒಬ್ರು ಕಾರ್ಯಕರ್ತರು ನಮ್ಗೆ ಏನು ಹೇಳ್ತಾ ಇದ್ದಾರೆ ಇವತ್ತು ಅಂದ್ರೆ, ನೀವು ಮಾಡ್ತಾ ಇರುವಂತ ಕೆಲಸ ಸರಿ ಇದೆ, ನೀವು ಇದನ್ನ ನಿಲ್ಲಿಸ್ಬೇಡಿ, ನಾವು ಬರೋಕ್ಕಾಗದೇ ಇರ್ಬೋದು, ಆದರೆ ಒಂದು ದಿನ ನಾವು ಬರ್ತೀವಿ, ನೀವು ಮಾಡೋದನ್ನ ನಿಲ್ಲಿಸ್ಬೇಡಿ ಅಂತ ಒಂದು ಧೈರ್ಯವನ್ನು ಕೂಡ ಬೆಂಕಟ್ಟು ಹೇಳ್ತಾ ಇದ್ದಾರೆ. ಆದರೆ ಅವ್ರು ಯಾವತ್ತು ಸಿಡಿದು ಹೇಳ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಅದು ಅವರಿಗೆ ಬಿಟ್ಟ ವಿಚಾರ. ಈ ರಾಜ್ಯದ ಜನತೆಗೆ ಬಿಡ್ತಾ ಇದ್ದೀವಿ. ಆ ಕಾರ್ಯಕರ್ತರು ಹೇಳೋದೇನು ಅಂದ್ರೆ, ನಮ್ಮಿಂದನೇ ಇಷ್ಟೆಲ್ಲ ಹಾಳಾಗ್ತಾ ಇದೆ, ನಾವೇ ಇದನ್ನ ಸರಿ ಮಾಡ್ತೀವಿ, ಮಾಡೋಣ ಅಂತೇಳಿ ಬೆಂತಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾವು ಮುಂದೆ ಬರೋಕ್ಕಾಗಲ್ಲ ಅಂತ ನಾವು ಅವರು ಯಾಕೆ ಬರೋಕ್ಕಾಗ್ತಾ ಇಲ್ಲ, JCB ಪಕ್ಷಗಳನ್ನ ಬಿಟ್ಟು ಬರೋಕ್ಕಾಗದೇ ಇರ್ಬೋದು, ಅವ್ರು ಮುಂದೆ ಒಂದಿನ ಬರ್ತಾರೆ ಅನ್ನೋ ಒಂದು ವಿಶ್ವಾಸದೊಟ್ಟಿಗೆ ನಾವು ಇಡೀ ರಾಜ್ಯದಲ್ಲಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಪ್ರತಿಯೊಬ್ಬರು ನಮ್ಮ ಕೈ ಜೋಡಿಸ್ಬೇಕು. ಇವತ್ತು ನಾವು KR ಪೇಟೆಯಲ್ಲಿ ತಾಲೂಕು ಕಚೇರಿಯಿಂದ ಇಡೀ ನಗರಾದ್ಯಂತ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಈಗ ನಮ್ಮ ಉಸ್ತುವಾರಿಗಳಾದ ರಮೇಶ್ ಗೌಡ್ರು ಒಂದು 2 ಮಾತಾಡಿ